ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಮುನ್ನಡೆ ಬರೆದಿದೆ. ಮಂಗಳಯಾನ, ಚಂದ್ರಯಾನ, ಸೂರ್ಯಯಾನದಲ್ಲಿ ಸಾಧನೆ ಮಾಡಿದಂತಹ ಭಾರತ ಗಗನಯಾನ ಮೂಲಕ ಹೊಸ ದಾಖಲೆ ಬರೆದಿದೆ. ಹೌದು, ಸುನಿತಾ ವಿಲಿಯಮ್ಸ್, ಕಲ್ಪನಾ ಚಾವ್ಲಾರಂತೆ ಮತ್ತೊಬ್ಬ ಭಾರತದ ಗಗನಯಾತ್ರಿ ಆಗಸದಲ್ಲಿ ಹೊಸ ದಾಖಲೆ ಬರೆಯಲು ಇಂದು ಮಧ್ಯಾಹ್ನ ನಭಕ್ಕೆ ಚಿಮ್ಮಿದ್ದಾರೆ. ಭಾರತದ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾನಿಗಳು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಮಧ್ಯಾಹ್ನ 12:01 ಸರಿಯಾಗಿ ಆಕ್ಸಿಯಂ ಮಿಷನ್ 4 ಹೊತ್ತಂತಹ ಫಾಲ್ಕನ್ 9 ರಾಕೆಟ್ ಆಗಸಕ್ಕೆ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಈ ನೌಕೆಯಲ್ಲಿ ಅಮೆರಿಕ, ಭಾರತ, ಪೋಲೆಂಡ್, ಹಂಗೇರಿ ದೇಶದ 4 ಗಗನಯಾತ್ರಿಗಳು ಇದ್ದಾರೆ. ಇನ್ನು ಈ 4 ಗಗನಯಾತ್ರಿಗಳು 14 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇರಲಿದ್ದು ಒಟ್ಟು 60 ವೈಜ್ಞಾನಿಕ ಪ್ರಯೋಗವನ್ನ ನಡೆಸಲಿದ್ದಾರಂತೆ. ಅದರಲ್ಲಿ ಪ್ರಮುಖವಾಗಿ ಬಾಹ್ಯಾಕಾಶದ ಗುರುತ್ವಾಕರ್ಷಣೆ, ಲೈಫ್ ಬಯಾಲಜಿಕಲ್ ಹಾಗೆ ಭೂಮಿಯ ವೀಕ್ಷಣೆ, ಮೆಟೀರಿಯಲ್ ಸೈನ್ಸ್ ಬಗ್ಗೆ ಅಧ್ಯಯನ ಹಾಗೂ ಸಂಶೋಧನೆಯನ್ನು ಕೈಗೊಳ್ಳಲಿದ್ದಾರಂತೆ. ಇನ್ನು ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರು 1984ರಲ್ಲಿ ಸೋವಿಯತ್ ಮಿಷನ್ನಲ್ಲಿ ಭಾಗವಹಿಸಿ ಗಗನಯಾನವನ್ನು ಮಾಡಿದ್ರು. ಅದಾದ ನಂತರ 41 ವರ್ಷಗಳ ನಂತರ ಭಾರತೀಯ ಗಗನಯಾನಿ ಅಂತರಿಕ್ಷಕ್ಕೆ ಹೋಗ್ತಾ ಇರೋದು ಪ್ರಮುಖ ವಿಶೇಷವಾಗಿದೆ.